ಮೂರ್ತಿ ಅಂತ ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ ಬೇಲೂರು ಶ್ರೀಕೃಷ್ಣ ಗೋಶಾಲೆಯಿಂದ ನಮ್ಮ ಪುತ್ತೂರು ಮಠಕ್ಕೆ ಎಕ್ಸಿಬಿಷನ್ ಬಂದಿರೋದು ಎಮ್ಮೆ. ಇದು ಎಮ್ಮೆ ತಳಿ ಬಂದು ನಿಮ್ಗೆ ಜಾಫ್ರಾಬಾದಿ ಎಮ್ಮೆ. ಜಾಫ್ರಾಬಾದಿನಲ್ಲಿ ಬಂದಿದ್ದು ಪಂಚಕಲ್ಯಾಣಿ, 4 ಕಾಲು ಬಾಲ ಹಣೆ ಎಲ್ಲ ಬಿಳಿ ಇರುತ್ತೆ, ಅದರಿಂದ ಪಂಚಕಲ್ಯಾಣಿ ಅಂತಾರೆ. ಈ ತರ ಪಂಚಕಲ್ಯಾಣಿ ಎಮ್ಮೆಗಳು ಬರೋದು ಬಹಳ ಅಪರೂಪ. ಜಾಫ್ರಾಬಾದಿ ಎಮ್ಮೆಗಳು ಅಪರೂಪ, ಅದ್ರಲ್ಲಿ ಇನ್ನ ಅಪರೂಪದಲ್ಲಿ ಅಪರೂಪ. ಯಾಕಂದ್ರೆ ಇಷ್ಟು ಶುದ್ಧವಾಗಿರೋ ಜಾಫ್ರಾಬಾದಿ ಮತ್ತೆ 1 ಟನ್ ತೂಗುವಂತ ಇಡೀ ನಮ್ಮ ಕರ್ನಾಟಕಕ್ಕೆ ಫೇಮಸ್. ಇಷ್ಟು ದೊಡ್ಡ ಎಮ್ಮೆ ಯಾವ ಹತ್ರನೂ ಇಲ್ಲ. ಚಾಲೆಂಜ್ ಮಾಡ್ತೀನಿ, ಬೇಕಾದ್ರೆ ನೋಡ್ಬೋದು ಯಾವ ಒಂದು ಗಾತ್ರ ಇದೆ ಅಂತ. ಹಾಲು ಅಷ್ಟೇ, ಬೆಳಗ್ಗೆ ಒಂದು 11ರಿಂದ 12 ಲೀಟರ್ ಹಾಲು ಕರೆಯುತ್ತೆ, ಸಂಜೆ ಒಂದು 10 ಲೀಟರ್ ಹಾಲು ಕರೆಯುತ್ತೆ. ಅಂತ ಕೆಪಾಸಿಟಿ ಇರುವಂತ ಜಾಫ್ರಾಬಾದಿ ಎಮ್ಮೆ. ಹಾಲು ಫ್ಯಾಟ್ ಬಂದಿದೀವಿ 7ರಿಂದ 8 ಫ್ಯಾಟ್ ಬರುತ್ತೆ. ಈ ಜಾಫ್ರಾಬಾದಿ ಮೂಲ ಎಮ್ಮೆ ಬಂದು ಸೌರಾಷ್ಟ್ರ ಪ್ರದೇಶ, ಗಿರ ಅರಣ್ಯ ಪ್ರದೇಶ, ಆ ಕಡೆ ನಮ್ಮ ಗುಜರಾತ್ ಅದು ಬಿಟ್ಟರೆ ನಿಮಗೆ ಸೌತ್ ಆಫ್ರಿಕಾ ಸಹ ಈ ತಳಿ ಸಿಗುತ್ತೆ. ಇನ್ನೊಂದು ಏನ್ ಸ್ಪೆಷಲ್ ಅಪ್ಪ ಅಂದ್ರೆ, ಇದು ಗುಜರಾತ್ ಅಲ್ಲಿ ಗೀರಲ್ಲಿ ನಮ್ಮ ಸಿಂಹಗಳ ವಿರುದ್ಧ ಹೋರಾಟ ಮಾಡಿದಂತ ಭಾರತೀಯ ದೇಶೀಯ ಎಮ್ಮೆ ತಳಿ. ನಿಮಗೆ ಕೊಂಬುಗಳು 2 ಕಡೆ ಸಿಂಹ ಬಂದ್ರೆ ಕತ್ತಿಗೆ ಮಾಯ ಹಾಕೋದು. ಆದ್ರಿಂದ 2 ಕಡೆ ಕುಂದಿರೋದ್ರಿಂದ ಅದು ಸಡನ್ ಆಗಿ ಹಿಡಿಯಕ್ಕಾಗಲ್ಲ, ಮತ್ತೆ ಹಿಂದೆಗಡೆಯಿಂದ ಅಟ್ಯಾಕ್ ಮಾಡಿ ಹಿಡಿಯುತ್ತೆ. ಈ ಕಾಡೆಲ್ಲ ಕ್ರಾಸ್ ಆಗಿರೋ ತಳಿ ಜಾಫ್ರಾಬಾದಿ ಎಮ್ಮೆಗಳು. ಮತ್ತೆ ಇದು ಹಾಲು ವರ್ಷ ಪೂರ್ತಿ ಹಾಲು ಕರೀತಾರೆ. ಮುಗ ಎಮ್ಮೆಗಳಂದ್ರೆ ಬರೀ 5ರಿಂದ 6 ತಿಂಗಳು ಹಾಲು ಕರೀತಾರೆ. ಇವು ನಿಮ್ಗೆ 1 ವರ್ಷ ಪೂರ್ತಿ ಕರೀತಾರೆ. ಮತ್ತೆ ಇದ್ರ ಹಾಲು ಫ್ಯಾಟು ಅಷ್ಟೇ ತುಂಬಾ ಒಳ್ಳೇದು. ಮತ್ತೆ ರೈತರಿಗೆ ಬಹಳ ಅನುಕೂಲ ಇದು. ಯಾಕಂದ್ರೆ 2 ವರ್ಷಕ್ಕೆ 3 ವರ್ಷಕ್ಕೆ ಚಲೋ ಆಗ್ತದೆ. ಒಂದ್ ಎಮ್ಮೆ ನಿಮ್ಗೆ ಒಂದು 20 ವರ್ಷ ಇರುತ್ತೆ. 12 ಕರೋ ಅಂತ ಒಂದು ದೇಶಿ ಎಮ್ಮೆ. ಮತ್ತೆ ಯಾವ್ದೇ ಕಾಯಿಲೆ ಬರಲ್ಲ, ಯಾವ್ದೇ ಪ್ರವೇಶ ಬೇಕಾದ್ರೂ ಒಂದು ಗುಣ. ಗುಜರಾತ್ ಅಲ್ಲಿ ಒಂದು ಬೇಸಿಗೆ ಕಾಲ 45 ಡಿಗ್ರಿ ಇರುತ್ತೆ, ಚಳಿಗಾಲದಲ್ಲಿ 15 ಡಿಗ್ರಿ ಇರುತ್ತೆ, ಮಳೆಗಾಲದಲ್ಲಿ ವಿಪರೀತ ಮಳೆ. ಆದ್ರಿಂದ ನಮ್ಮ ಕರ್ನಾಟಕದಲ್ಲಿ ಯಾವ ಕಾಲದಲ್ಲಿ ಬೇಕಾದ್ರೆ ಒಂದು ತಳಿ ನಾವು ಸಾಕ್ಬೋದು. ಮತ್ತೆ ಈ ತರದ್ದು ಎಮ್ಮೆ ಅಥವಾ ಕರು ಬಟ್ಟೆ ನಮ್ಮ ಹತ್ರ ಸಿಗ್ತಾರೆ. ನಮ್ಮ ಮುಖ್ಯವಾಗಿ ಒಂದು ಕಾಂಟ್ಯಾಕ್ಟ್ ಕೊಡ್ತೀವಿ. ಮತ್ತೆ ಹಾಲು ಕರೆ ಲೈವ್ ಬಂದು ನೋಡ್ಬೋದು, ಬೆಳಗ್ಗೆ ಸಂಜೆ ಒಂದ್ 2-3 ದಿನ ಬಂದು ನೋಡಿ. ಆದ್ರಿಂದ ರೈತರಿಗೆ ಒಂದು ತಳಿಯಿಂದ ಸಾಕ್ತಾರೆ. ಮತ್ತೆ ಎಚ್ಚಾಪ್ ಜರ್ಸಿ ಬರೀ ಕಾಯಿಲೆ ಎಚ್ಚಾಪ್ ಒಂದು ಯಾವಾಗಲೂ ಮ್ಯಾಕ್ಸಿಸ್ ಆಯ್ತು, ಕೆಚ್ಚಲ್ ಬಾವು ಆಯ್ತು, ಫೀವರ್ ಆಯ್ತು, ಪ್ರತಿದಿನ ಡಾಕ್ಟರ್ ಮನೆ ನಿಂತ್ಕೊಂಡಂಗೆ ಈ ತಳಿಗೆ ಎಮ್ಮೆಗಳು ಬಂದು ಕಾಯಿಲೆ ಬರಲ್ಲ. ಅದರಿಂದ ರೈತರಿಗೆ ಸಾಕೊಂಡು ಹಾಲಿನ ಬರೀ ಜಾಸ್ತಿ ರೈತರಿಗೆ ಬಹಳ ಅನ್ಸೋದು. ಇದ್ರ ಬಗ್ಗೆ ಏನೇ ಮಾಹಿತಿ ಬೇಕು ಇನ್ನ ತಿಳ್ಕೊಂಡ್ಕೊಳ್ಳಂಗಿಲ್ಲ, ಬಂದು ನಮ್ಮ ಫಾರಂ ವಿಸಿಟ್ ಮಾಡಿ ಯಾವಾಗ ಬೇಕಾದ್ರೂ ಮಾಹಿತಿ ಕೊಡ್ತೀವಿ. ಫ್ರೀ ಟ್ರೀಟ್ಮೆಂಟ್ ಏನು ನಾವು ನಿಮ್ಮ ತರಬೇತಿ ಕೊಡ್ತೀವಿ, ಬಂದು ನೋಡ್ಕೊಂಡು ಹೋಗ್ಬೋದು. ಯಾವ್ದೇ ರೀತಿ ಚಾರ್ಜ್ ಮಾಡಲ್ಲ, ನಿಮ್ಗೆ ಅನುಕೂಲ ಇದರಿಂದ ಹೆಣ್ಣು ಮಾಡೋ ಇನ್ನ 45 ದಿನ ಆಗಿದೆ. 45 ದಿನ. ಹೌದು. ಕರುಗಳು ಸೇಲ್ ಮಾಡ್ತೀರಾ? ಕರುಗಳು ಅಂದ್ರೆ ನಿಮ್ಗೆ 2 ವರ್ಷದ ಬಡ್ಡೆ ಸಿಗ್ತದೆ. ಯಾಕಂದ್ರೆ 1 ವರ್ಷ ಹಾಲು ಕರೀತಾರೆ, ಸಣ್ಣ ಕರು ಕೊಡಕ್ಕಾಗಲ್ಲ. ಕರು ಇದ್ರೆ ಎಮ್ಮೆಗಳು ಹಾಲು ಕರೆಯೋರು. 2 ವರ್ಷದ ಬಡ್ಡೆ ಮಾಡಿ ಒಂದು 80ರಿಂದ 1 ಲಕ್ಷ ರೂಪಾಯಿ ಆಗುತ್ತೆ. 80,000ದಿಂದ 1 ಲಕ್ಷ ರೂಪಾಯಿ 2 ವರ್ಷದ ಹಾಲು ಕರೆ ಎಮ್ಮೆಗಳು ನಮ್ಮ ಹತ್ರ 2 ಲಕ್ಷದಿಂದ 4 ಲಕ್ಷ ತನಕ ಇದಾವೆ. ಹಾಲು ಬಂದಂಗೆಲ್ಲ ಬೆಲೆ ಜಾಸ್ತಿ. ಮತ್ತೆ ಅದು ನೋಡ್ಬೋದು ಸೈಜು ಗಾತ್ರ, ಅದ್ರ ಮೇಲೆ ಬೆಲೆ ಕನಿಷ್ಠ ಅಂದ್ರೆ 2 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನಮ್ಮ ಹತ್ರ ಹಾಲು ಮಿನಿಮಮ್ 10 ಲೀಟರ್ ಕರೆಯುವಂತ ಕೆಪಾಸಿಟಿ ಇರೋದಕ್ಕೆ ಎಮ್ಮೆ ನಿಂತಿದ್ದಲ್ಲ. ಎಲ್ಲಾ ಜಾಫ್ರಾಬಾದಿ ಎಮ್ಮೆಗಳು ಹಾಲು ಕರೆಯೋದು. ಅದಕ್ಕೆ ಹಾಲು ಕರೆಯೋದು ಕರೆದು ನೋಡಿ ತಗೊಳ್ಳಿ. ಯಾರಾದ್ರೂ ಸುಮ್ಮನೆ ಆನ್ಲೈನ್ ನೋಡಿ ಮೋಸ ಹೋಗ್ಬೇಡಿ. ನೀವು ಬಂದ್ ಬೇಕಾದ್ರೆ ನೀವು ನಮ್ಮ ಫಾರಂ ಅಲ್ಲಿ ವಿಸಿಟ್ ಮಾಡಿ ಯಾವ ರೀತಿ ತಗೋಬೇಕು ಏನನ್ನು ನಾವು ತೋರಿಸ್ಕೊಡ್ತೀವಿ. ಸೇಲ್ ಮಾಡ್ತೀರಾ ಸರ್? ಕೊಡ್ತೀವಿ. ನಮ್ಮಲ್ಲಿರೋ ಕೆಲವು ಕೊಡ್ತೀವಿ. ಆಲ್ರೆಡಿ ಸುಮಾರು ಒಂದು 50 ಎಮ್ಮೆಲ್ ತರಿಸಿ ಮಾರಾಟ ಮಾಡ್ಕೊಟ್ಟಿದ್ದೀನಿ. ಇನ್ನು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ದು ಲೈವ್ ನೋಡಿ ಯಾವ ರೀತಿ ಇದೆ ತರಿಸ್ಬೋದು. ಕಾಂಟ್ಯಾಕ್ಟ್ ನಂಬರ್ ಹೇಳಿ ಸರ್. 9972508500. ಬೆಂಗಳೂರಲ್ಲಿ ಬೇಗೂರು ಅಂತ ಬರುತ್ತೆ, ಎಲೆಕ್ಟ್ರಾನಿಕ್ ಸಿಟಿ ಹತ್ರ. ಬೇಗೂರು ಪೋಸ್ಟ್ ಆಫೀಸ್ ಪಕ್ಕದಲ್ಲಿ ನಾಟಿ ಎಮ್ಮೆ ನೀವು ಒಂದ್ ಎಮ್ಮೆ ಒಂದ್ ಟೈಮ್ಗೆ 2-2.5 ಲೀಟರ್ ಕೊಡುತ್ತೆ. ನೀವು ಅದು 5 ಎಮ್ಮೆ ಸಾಕೊಂಡು ಬಂದ್ರೆ ಈಗ 1 ಎಮ್ಮೆ ಸಾಕೊಂಡು ಬಂದು 5 ಎಮ್ಮೆ ಹಾಕ್ಬೇಕು, 5 ಎಮ್ಮೆ ಹಾಕ್ಬೇಕು. ತುಂಬಾ ಖರ್ಚಲ್ಲ. ಈಗ 1 ಎಮ್ಮೆನಲ್ಲಿ ನಿಮ್ಗೆ ಸಾಲು ಬರುತ್ತೆ, ರೈತ ಪ್ರಾಫಿಟ್ ಇದೆ. ಅದಕ್ಕೆ ಒಂದು ಇನ್ವೆಸ್ಟ್ಮೆಂಟ್ ದುಡ್ಡು ಜಾಸ್ತಿ ಆದ್ರೂ ಬರೋದಿಲ್ಲ. ನಿಮ್ಗೆ 10 ಲೀಟರ್ ಹಾಲು ಕರೀತಾರೆ, ಯಾಕೆ ಹಾಕ್ಬಾರ್ದು? ಅದರಿಂದ ಅನುಕೂಲ. ಎಚ್ಎಫ್ ಕ್ರಾಪ್ ಅಂತಾರಲ್ಲ, ಇಲ್ಲ ಪ್ಯೂರ್ ನಾಟಿ ಎಣ್ಣೆ ಇದು. ಕಾಡಿನ ಕ್ರಾಸ್ ಆಗಿರುವಂತದ್ದು. ಎಚ್ಎಫ್ ಅಲ್ಲಿ ಯಾವ ಮಾಡಕ್ಕಾಗಲ್ಲ. ಎಣ್ಣೆಗಳಿಂದ ಕ್ರಾಸ್ ಮಾಡಿದ್ರೆ ಈ ತರ ಬರುತ್ತೆ. 11 ಸಾಕರಿಗೆ ಸಾಕೋರು ತಳಿ ಸಂಖ್ಯೆ ಅಭಿವೃದ್ಧಿ ಆಗತ್ತೆ. ಈ ತರ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರೋದ್ರಿಂದ ಆ ಎಮ್ಮೆ ತಳಿಗಳು ಒಳ್ಳೆಯದು. ಇದಕ್ಕೆ ಸುಮ್ಮನೆ ನಾವು 10 ಎಮ್ಮೆ 4 ಎಮ್ಮೆ 5 ವರ್ಷ ಸಾಕೊಂಡ್ಬೋದು. ಮನೆಗೆ 1 ಎಮ್ಮೆ ಸಾಕೊಂಡ್ಬೋದು. ಕಪ್ಪುಗಳು ಸಾಕೊಂಡು ಸುಮ್ಮನೆ ಕಾಯಿಲೆ ರೋಗ ಈ ತರ ಎಮ್ಮೆ ಸಾಕೊಂಡ್ರೆ ಅನುಕೂಲ ನೀಡ್ತೀನಿ ಮೂಲಕ. ಧನ್ಯವಾದ.